ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸಮಯ ಸದೃಚಿ. ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಇವತ್ತಿನ ರೆಸಿಪಿ ತುಂಬಾ ಸಿಂಪಲ್, ಹಾಗೆ ಎಲ್ರಿಗೂ ತುಂಬಾ ಫೇವ್ರೇಟ್ ಆಗುತ್ತೆ ಅಂತ ನಾನು ಖಂಡಿತವಾಗ್ಲೂ ಶ್ಯೂರಾಗಿ ಹೇಳ್ತೀನಿ. ಯಾಕೆಂದರೆ ಈ ರೆಸಿಪಿ ಮಾಡೋಕ್ಕೂ ತುಂಬಾ ಈಸಿ, ಹಾಗೆ ತಿನ್ನೋಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಹೆಚ್ಚಿಗೆ ಯಾವ ಇಂಗ್ರೀಡಿಯೆಂಟ್ಸು ಬೇಕಾಗಲ್ಲ. ಇದಕ್ಕೆ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಹೆಲ್ದಿ ಆ್ಯಂಡ್ ಟೇಸ್ಟಿ ಡಿಶ್ನ ನಾನು ಪ್ರಿಪೇರ್ ಮಾಡಿದ್ದೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ 2, 5 ಮೊಟ್ಟೆಗಳನ್ನ ನಾನು ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಹಾಗೆ 3 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನಾನು. ಇದಿಷ್ಟನ್ನು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸಣ್ಣದಾಗಿ ಹೆಚ್ಚಿ ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ 3 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ 5 ಮೊಟ್ಟೆಗಳನ್ನ ಒಡೆದು ಅದರಲ್ಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಅಷ್ಟೇ. ನಂತರ ಅದು ಸ್ವಲ್ಪ ಗಟ್ಟಿ ಇರೋದು ಯಾವುದಾದ್ರೂ ಇದ್ದರೆ ಅದನ್ನು ತೆಗೆದುಬಿಡಿ. ಹಾಗೆ ಸ್ವಲ್ಪನೂ ಗಂಟಿಲ್ದಂತೆ ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಈ ಥರ. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೋಬೇಕು. ಇಷ್ಟೇ ಫ್ರೆಂಡ್ಸ್, ತುಂಬಾ ಸಿಂಪಲ್. ಈ ಥರ ನಾವು ಅಕ್ಕಿನಲ್ಲಿ ಪಡ್ಡು ಮಾಡ್ತೀವಿ, ಬೇರೆ ಬೇರೆ ರವೆ ಪಡ್ಡು ಮಾಡ್ತೀವಿ, ಓಟ್ಸ್ ಪಡ್ಡು ಮಾಡ್ತೀವಿ, ಬೇಕಾದಷ್ಟು ವೆರೈಟೀಸ್ ಪಡ್ಡೂಸ್ ಮಾಡ್ತೀವಿ ನಾವು. ಆದರೆ ಈ ಥರ ಹೆಲ್ದಿ ಆಪ್ಷನ್ ಖಂಡಿತ ನೀವು ಯಾವತ್ತಾದರೂ ಟ್ರೈ ಮಾಡಿದ್ದೀರಾ? ಮಾಡಿಲ್ಲ ಅಂದರೆ ಖಂಡಿತ ಈಗಲೇ ಟ್ರೈ ಮಾಡಿ. ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಹಾಗೆ ಲಂಚ್ ಬಾಕ್ಸಿಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಪಡ್ಡು ಅಂದ್ರೇ ಮಕ್ಕಳಿಗೆ ತುಂಬ ಇಷ್ಟ ಅಲ್ವಾ? ಅಂಥದ್ರಲ್ಲಿ ಈ ಥರ ಹೆಲ್ದಿಯಾಗಿ ಸ್ವಲ್ಪ ಪ್ರೋಟೀನ್ ರಿಚ್ ಆಗಿರೋಂಥ ಮೊಟ್ಟೆ ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದಲ್ವಾ? ಸೊ ಅದರಿಂದ ಈ ರೆಸಿಪಿನ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ಹೇಗೆ ಅನಿಸ್ತು ಅನ್ನೋದನ್ನು ನನ್ನ ಕಾಮೆಂಟಲ್ಲಿ ತಿಳಿಸಿ ನನಗೆ. ಈ ರೀತಿ ಒಂದೊಂದೇ ಪಡ್ಡುಗಳನ್ನ ಹಾಕ್ಕೊಂಡು ಮತ್ತು 1-2 ನಿಮಿಷ ಅದನ್ನು ಲಿಡ್ ಕ್ಲೋಸ್ ಮಾಡಿ ನಂತರ ತೆಗೆದುಬಿಟ್ಟು ಅದನ್ನು ಟರ್ನ್ ಮಾಡಿಕೊಂಡ್ರೆ ಆಯಿತು. ನೋಡಿ, ತುಂಬಾ ಈಸಿಯಾಗಿದೆ ಅಲ್ಲ? ಒಳ್ಳೆ ಕಲರ್ ಬಂದಿದೆ. ಹಾಗೆ ಎಷ್ಟು ಫ್ಲಫಿ ಆಗಿರುತ್ತೆ ಅಂದರೆ ಇದು ತುಂಬಾ ಸಾಫ್ಟಾಗಿರುತ್ತೆ, ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಇದೇ ನಿಮ್ಮೆಲ್ಲರ ಫೇವ್ರೇಟ್ ಆಗುತ್ತೆ ಅಂತ ನಂಗೆ ಖಂಡಿತ ಹೋಪ್ಸ್ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಖಂಡಿತವಾಗ್ಲೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ವಿಡಿಯೋಗೆ ಲೈಕ್ ಮಾಡಿ. Thank you for the watching. See you in the next video. Bye bye.